ಶ್ರೀ ಸದ್ಗುರುನಾಥ ಲೀಲಾಮೃತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 56. ಸುಮ್ಮನಿರುವುದನ್ನು ಕಲಿ. ಮನಸ್ಸು ಮರ್ಕಟ, ಅದಕ್ಕೆ ನಶೆಯ ಪಾನ, ಮೇಲೆ ಭೂತ ಸಂಚಾರ. ಹೀಗಾದರೆ ಏನಾಗುತ್ತದೋ ಅಂತೆಯೇ ನಮ್ಮ ಮನದ ವರ್ತನೆಯಾಗಿರುತ್ತದೆ. ಬಾಯಿಗೆ ಬಂದಂತೆ ಎಲುಬಿಲ್ಲದ ನಾಲಿಗೆ ಉಳಿಯುವುದನ್ನು ನಿಲ್ಲಿಸಲು ಗುರುನಾಥರು ಮಾತನಾಡದೆ ಸುಮ್ಮನಿರುವುದನ್ನು ಕಲೀರಿ ಎಂದೆನ್ನುತ್ತಿದ್ದರು. ಸುಮ್ಮನಿದ್ದವನನ್ನು ಬ್ರಹ್ಮನು ಗೆಲ್ಲಲಾರ ಎಂಬ ಮಾತೊಂದಿದೆ. ನೀನಾಡುವುದೇ ಆದರೆ ಯೋಚಿಸಿ ಅರ್ಥಬದ್ಧವಾದ, ಇತರರಿಗೆ ಉಪಯೋಗವಾಗುವಂತೆ ನುಡಿಯಬೇಕೆನ್ನುತ್ತಿದ್ದರು. ಆಡಬಾರದ್ದನ್ನು ಆಡಿ, ಮಾಡಬಾರದ್ದನ್ನು ಮಾಡಿ, ಸಾರಿ, ಎಕ್ಸ್ಕ್ಯೂಸ್ ಮೀ, ಧನ್ಯವಾದ ಎಂದು ಬಿಡುವುದನ್ನು ಗುರುನಾಥರು ಎಂದೂ ಒಪ್ಪುತ್ತಿರಲಿಲ್ಲವಂತೆ. ಅದೊಂದು ಅರ್ಥಹೀನ ಪದ. ಅದನ್ನೆಂದು ಜೀವನದಲ್ಲಿ ಬಳಸದಂತೆ ನಡೆಯುವುದನ್ನು ನಾವು ಕಲಿಯಬೇಕು ಎನ್ನುತ್ತಿದ್ದರಂತೆ. ಆಡಬೇಡ, ಆಡಿದ್ದನ್ನು ನಡೆಸು. ಆಡದೆ ಮಾಡುವವನು ರೂಢಿಯೊಳಗುತ್ತಮನು ಎಂಬುದರ ಅನಿಸಿಕೆಯಾಗಿತ್ತು. ಅಂತೆಯೇ ನಡೆದುಕೊಂಡವರು ಗುರುನಾಥರು. ಪುರಾಣ ಪುಣ್ಯಕಥೆ ಬೋಧನೆಗಲ್ಲ, ಅದನ್ನು ಅನುಸರಿಸಲು. ಮಕ್ಕಳನ್ನು ಬೈಯುವಾಗ, ಯಾವುದೇ ಉದ್ವೇಗವಾದಾಗ ಸ್ವಲ್ಪ ಹೊತ್ತು ಸುಮ್ಮನಿರಿ, ಮಾತನಾಡದೇ ಇರಿ. ಇದನ್ನೇ ಅತಿರಥ ಮಹಾರಥ ಜ್ಞಾನಿಗಳು ಉಪದೇಶಿಸುತ್ತಾ ಬಂದಿದ್ದು. ಕಲ್ಪನೆಗಳಿಂದ ದೂರವಿದ್ದಾಗ ಮನಸ್ಸು ಪರಿಶುಭ್ರವಾಗಿರುತ್ತದೆ ಎಂಬ ಗುರುನಾಥರ ಮಾತಂತೂ ಆನಂದದ ಸಮಾಧಿಗೆ ಬ್ರಹ್ಮಾನಂದದ ನೇರ ಮಾರ್ಗವಾಗಿತ್ತು. ಸನ್ಯಾಸ ವೈರಾಗ್ಯದ ಬಗ್ಗೆ ಗುರುನಾಥರ ಅರ್ಥ ವಿಶ್ಲೇಷಣೆ ಹೇಗಿರುತ್ತಿತ್ತು? ಸನ್ಯಾಸವೆಂದರೆ ಸನ್ಯಾಸ ತೆಗೆದುಕೊಳ್ಳುವುದೂ ಅಲ್ಲ, ಪಡೆದುಕೊಳ್ಳುವುದೂ ಅಲ್ಲ. ಸನ್ಯಾಸ ಎಂದರೆ ಎಲ್ಲ ಬಿಡುವುದು. ವೈರಾಗ್ಯ. ಹೀಗೆ ಗುರುನಾಥರ ನೆನಪುಗಳನ್ನು ಮಾಡಿಕೊಳ್ಳುವ ಆ ಭಕ್ತರು ಜೀವನದಲ್ಲಿ ಒಂದು ತಮ್ಮದೇ ರೀತಿ ನೀತಿ ವರ್ತನೆಗಳಲ್ಲಿದ್ದರು. ಇದ್ದಕ್ಕಿದ್ದಂತೆ ತಮ್ಮ ಬಂಧುಗಳ ಮದುವೆಗೆ ಬಂದ ಗುರುನಾಥರನ್ನು ಕಂಡಾಗ ಯಾವುದೋ ದೇದೀಪ್ಯಮಾನವಾದ ಜ್ಯೋತಿಯೊಂದನ್ನು ಕಂಡಂತೆ, ಮರಳುಗಾಡಿನಲ್ಲಿ ನೀರಿಗಾಗಿ ಹಂಬಲಿಸುವವ ತಂಪು ಜಲಧಾರೆಯೊಂದನ್ನು ಕಂಡಂತೆ ವಿವಶರಾಗಿ ಬಿಟ್ಟರಂತೆ. ಅವರಿಗರಿವಿಲ್ಲದೆ ಗುರುನಾಥರ ಪಾದಗಳಿಗೆರಗಿದುದಲ್ಲದೆ ಮಾರನೆಯ ದಿನವೇ ಅವರನ್ನು ನೋಡಲಾಗದೆ ಇರಲಾಗದೆಂಬ ತುಡಿತ ಉಕ್ಕತೊಡಗಿ ಸಖರಾಯ ಪಟ್ಟಣಕ್ಕೆ ಧಾವಿಸಿದರು. ಅವರ ದರ್ಶನವಾದ ಮೇಲೆ ಮನಸ್ಸು ಸಮಾಧಾನವಾದದ್ದು. ಗುರುನಾಥನ ರೀತಿಯೇ ಒಂದು ವಿಚಿತ್ರ. ಎಲ್ಲರನ್ನೂ ಅತ್ಯಂತ ಗೌರವದಿಂದ ಕಾಣುವ ಅವರ ರೀತಿಯೇ ಒಂದು ಆಕರ್ಷಣೆ. ಯಾರೋ ಒಬ್ಬ ತಾಲೂಕು ಆಫೀಸಿನವರು ಬಂದರೆ ತಹಶೀಲ್ದಾರರೇ ಬರಬೇಕು ಎನ್ನುವುದು, ಒಬ್ಬ AC ಲೆವೆಲ್ನ ಅಧಿಕಾರಿಗಳು ಬಂದರೆ DC ಸಾಹೇಬರು ಬರಬೇಕೆನ್ನುವುದು, ಎಲ್ಲರನ್ನೂ ರಾಯರೇ, ಸರ್ ಎಂದು ಗೌರವಿಸುವ ರೀತಿ, ಸಾಮಾನ್ಯ ಮೇಷ್ಟ್ರನ್ನು ಪ್ರಿನ್ಸಿಪಾಲ್ ಎಂದು ಕರೆಯುವುದು ಅವರ ರೀತಿಯಾಗಿತ್ತು. ಯಾರನ್ನು ಕೆಳಮಟ್ಟದಲ್ಲಿ ಕಾಣದೇ ಇರುವುದು ಗುರುನಾಥರ ದೊಡ್ಡತನ. ದೊಡ್ಡವರಿಗೆ ಮೀಸಲಾದ ಗುಣ ಎನ್ನುತ್ತಾರೆ ಆ ಭಕ್ತರು. ಗುರುನಾಥರ ಗರಡಿ ಹೇಗಿತ್ತೆಂದರೆ, ಸಾವಿರಾರು ಜನ ಬಂದರೂ ತುಂಬಾ ಆತ್ಮೀಯವಾಗಿ ಎಲ್ಲರೊಂದಿಗೆ ಮಾತನಾಡಿಸುತ್ತಾ ತಮ್ಮ ಸ್ವಭಾವ ವಲಯಕ್ಕೆ ಕರೆದುಕೊಳ್ಳುತ್ತಿದ್ದರು. ಒಬ್ಬ ಭಕ್ತರೆನ್ನುತ್ತಾರೆ, ಗುರುನಾಥರ ಪ್ರಭಾವ ನಮ್ಮ ಮೇಲೆ ಎಷ್ಟಾಗಿತ್ತೆಂದರೆ, ಅವರನ್ನು ನೋಡಲು 100 ಮೈಲಿಗಳು ನಾನು ನನ್ನ ಸ್ನೇಹಿತರು ಕಾರಿನಲ್ಲಿ ಹೋಗುತ್ತಿದ್ದೆವು. ಅಲ್ಲಿ ಸಿಗಲಿಲ್ಲವೆಂದರೆ ಬೇರೆಲ್ಲಿಗೆ ಹೋಗಿದ್ದಾರೆ ಎಂದು ಅಲ್ಲಿ ತಿಳಿದುಕೊಂಡು ಮುಂದಿನ ನೆಲೆಗೆ ಹೋಗಿ ಅವರನ್ನು ನೋಡಿದಾಗಲೇ ನಮ್ಮಿಬ್ಬರಿಗೂ ಸಮಾಧಾನ ಸಿಕ್ಕುತ್ತಿದ್ದುದು. ಇದು ಒಂದೆರಡು ಸಾರಿಯಲ್ಲ, ಅನೇಕ ಸಾರಿಯಾಗಿದೆ. ಗುರುನಾಥರನ್ನು ಕಂಡು ಅವರ ಮಂದಸ್ಮಿತ ಮುಖವನ್ನು ನೋಡಿದರೆ ನಮಗದೇನೋ ಪರಮಾನಂದ. ಗುರುನಾಥರು ಒಬ್ಬ ಒಳ್ಳೆಯ LKGಯ ಮೇಷ್ಟ್ರಿದ್ದಂತೆ ಎಂಬುದು ನನ್ನ ಭಾವನೆ. ಮನೆಯಿಂದ ಹಠ ಮಾಡುತ್ತಾ ಕಿಂಡರ್ ಗಾರ್ಡನ್ಗೆ ಬರುವ ಮಗುವಿಗೆ ಮೇಡಮ್ ಚಾಕಲೇಟು ನೀಡಿ ನಗಿಸಿ ಆಟವಾಡಿಸುವಂತೆ ನಮ್ಮನ್ನು ತಮ್ಮ ಬಳಿ ಬರುವ ಅನೇಕ ಭಕ್ತರನ್ನು ಗುರುನಾಥರು ತಿದ್ದುತ್ತಿದ್ದರು. ಅವರ ಕರುಣೆಗೆ ಪಾರವೇ ಇಲ್ಲ. ಒಮ್ಮೆ ನೋಡಿದ ಮೇಲೆ ಅವರನ್ನು ನನಗಂತೂ ಬಿಡಲೇ ಆಗಲಿಲ್ಲ. ಅಲ್ಲಿ ಬಂದವರಾರು ಹಿಂತಿರುಗುವುದು ನಾನು ನೋಡಲೇ ಇಲ್ಲ. ನನ್ನ ಈ ರೀತಿಯನ್ನು ಕೆಲವರು ಇದೇನು ಹುಚ್ಚು ಎಂದದ್ದೂ ಇದೆ. ಆದರೆ ಅವರ ಸಾನ್ನಿಧ್ಯದಲ್ಲಿ ಸಿಕ್ಕ ನೆಮ್ಮದಿ, ಆನಂದ ಇನ್ನೂ ನಮ್ಮ ಬದುಕಿನಲ್ಲಿ
ನಿರಂತರವಾಗಿದೆ ಎನ್ನುತ್ತಾರೆ. ಗುರುನಾಥರ ದರ್ಶನಕ್ಕಾಗಿ ಪರಿತಪಿಸಿ ದರ್ಶನವಾಗದೆ ಕೊರಗುವ ಮಂದಿ ಒಂದೆಡೆಯಾದರೆ, ಹೀಗೆ ಬಳಿಗೆಳೆದುಕೊಂಡು ಪ್ರೀತಿಯ ಅಮೃತಧಾರೆ ಹರಿಸಿ ಅವರನ್ನು ಕೃತಾರ್ಥರನ್ನಾಗಿಸಿದ ಶಿಷ್ಯರು ಅನೇಕರಿದ್ದಾರೆ. ತಮ್ಮ ಗುರುನಾಥರ ನಡುವಿನ ಅನುಭವವನ್ನು ನಿತ್ಯ ಸತ್ಸಂಗಕ್ಕಾಗಿ ಅವರು ಹಂಚಿಕೊಳ್ಳುವಾಗ ಅವರ ಮೊಗದಲ್ಲಿ ಕಾಣುವ ಧನ್ಯತಾಭಾವ ನೋಡಬೇಕು. ಯಾವುದೋ ಭಾವನಾಲೋಕದಲ್ಲಿ ಗುರುನಾಥರೊಂದಿಗಿರುವ ಅನುಭವ ಅವರದಾಗಿರುತ್ತದೆ. ಪ್ರಿಯ ಓದುಗ ಮಿತ್ರರೇ, ನಮಗೆಲ್ಲ ನಿತ್ಯ ಸತ್ಸಂಗಕ್ಕೆ ಬುತ್ತಿಯನ್ನು ನೀಡುತ್ತಿರುವ ಆ ಮಹನೀಯರಿಗೆಲ್ಲ ಒಂದು ನಮನ ಹೇಳೋಣ. ನಾಳೆ ಅದಾವ ಬುತ್ತಿ ನಮಗಾಗಿ ಇದೆಯೋ ಬರುವಿರಲ್ಲ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.